ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ, ನೀವು ನನ್ನನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಹುಡುಗರಿಗೆ ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಿಮಗೆ BSc ಫಸ್ಟ್ ಇಯರ್ ಅವ್ರಿಗೆ ಎಕ್ಸಾಮ್ ಎಲ್ಲ ಯೂನಿವರ್ಸಿಟಿಗಳಿಗೂ ಎಕ್ಸಾಮ್ಗಳು ಬಂದಿದೆ. ಸೊ ನಿಮಗೆ ಬೇಸಿಕ್ಕಾಗಿ ಯೂಸ್ ಮಾಡುವಂಥ ಟೆಕ್ನಿಕ್ ಯಾವುದು ಲ್ಯಾಬಲ್ಲಿ ಅಂತಂದರೆ ಅದು ಆಸಿಡ್ ಬೇಸ್ ಟೈಟ್ರೇಷನ್ನು. ಸೊ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಟೈಟ್ರೇಷನ್ ಬಗ್ಗೆ. ಟೈಟ್ರೇಷನಲ್ಲಿ ಬರುವಂಥ ಬೇಸಿಕ್ ಟರ್ಮ್ಸ್ ಯಾವ್ಯಾವ್ದಿರ್ಬೋದು, ಎಂಡ್ ಪಾಯಿಂಟ್ ಅಂದ್ರೇನು, ಇಂಡಿಕೇಟರ್ ಅಂದ್ರೇನು, ಟೈಪ್ಸ್ ಆಫ್ ಇಂಡಿಕೇಟರ್ಗಳು ಯಾವ್ದು ಯೂಸ್ ಮಾಡ್ತಾರೆ, ಯಾಕೆ ಅದೇ ಇಂಡಿಕೇಟರ್ನ ಯೂಸ್ ಮಾಡ್ತಾರೆ, ಎಂಡ್ ಪಾಯಿಂಟಲ್ಲಿ ಏನಾಗುತ್ತೆ, ಈಕ್ವಲೆನ್ಸ್ ಪಾಯಿಂಟ್ ಅಂದರೆ ಏನು, ಆಸಿಡ್ ಬೇಸ್ ಟೈಟ್ರೇಷನ್ ಅಂದರೆ ಏನು ಅಂತ ಇವತ್ತಿನ ಎಪಿಸೋಡಲ್ಲಿ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಮುಂಚೆನೇ ಒಂದು ಎಪಿಸೋಡ್ ಮಾಡಿದ್ದೀನಿ ಟೈಟ್ರೇಷನ್ ಅಂದರೆ ಏನು ಅಂತ. ಅದರಲ್ಲಿ ಇನ್ ಡೀಟೇಲಾಗಿ ಈಚ್ ಆ್ಯಂಡ್ ಎವ್ರಿ ವರ್ಡ್ ದಟ್ ವಿಲ್ ಕಮ್ ಅಕ್ರಾಸ್ ಇನ್ ಟೈಟ್ರೇಷನ್ ಹೇಳಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಆಸಿಡ್ ಬೇಸ್ ಟೈಟ್ರೇಷನ್, ಪರ್ಟಿಕ್ಯುಲರ್ಲಿ ಟೇಕಿಂಗ್ NaOH ಯೂಸಿಂಗ್ ಸ್ಟ್ಯಾಂಡರ್ಡ್ PHP ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಇದರಲ್ಲಿ ನನಗೆ ಅದು ಹೇಗೆ ಮಾಡ್ತಾರೆ ಹೇಗೆ ಅನ್ನೋದು ಇನ್ಫಾರ್ಮೇಷನ್ ಜೊತೆಗೂ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ವೈವಾದಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಸೊ ಅದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಮಾಡಿದ್ದೀನಿ. ಎಸ್ಟಿಮೇಷನ್ ಆಫ್ NaOH ಯೂಸಿಂಗ್ ಸ್ಟ್ಯಾಂಡರ್ಡ್ PHP. ಸೊ ಇದ್ರ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ. ಸೊ ಮುಂಚೆನೇ ಇದು ವಾಟ್ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳ್ತಾರೆ, ವಾಟ್ ಟೈಪ್ ಆಫ್ ಟೈಟ್ರೇಷನ್ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಮುಂಚೆನೇ ಹೇಳ್ದಂಗೆ ಮೊದಲನೇ ಎಪಿಸೋಡಲ್ಲಿ ವಾಟ್ ಈಸ್ ಟೈಟ್ರೇಷನ್ನು, ಆ ಟೆಕ್ನಿಕ್ ಯಾಕೆ ಯೂಸ್ ಮಾಡ್ತಾರೆ, ಟೈಪ್ಸ್ ಆಫ್ ಟೈಟ್ರೇಷನ್ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಒಂದಕ್ಕೆ ಆಸಿಡ್ ಬೇಸ್ ಟೈಟ್ರೇಷನ್. ಆಸಿಡ್ ಬೇಸ್ ಟೈಟ್ರೇಷನ್ ಇಸ್ ಅ ಪ್ರೊಸೀಜರ್ used in qualitative chemical analysis to determine the concentration of either acid or a base. ಯಾವುದೇ ಒಂದು ಟೈಟ್ರೇಷನ್ ಯಾಕೆ ಮಾಡ್ತೀವಿ ಅಂದರೆ ಟೈಟ್ರೇಷನ್ ಮಾಡೋದಕ್ಕೆ ಎರಡು ಸೊಲ್ಯೂಷನ್ ಬೇಕಾಗುತ್ತೆ. ಒಂದಕ್ಕೆ ಟೈಟ್ರೆಂಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅನಲೈಟ್ ಅಂತ ಕರಿತೀವಿ. ಒಂದಕ್ಕೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅನ್ನೋನ್ ಸೊಲ್ಯೂಷನ್ ಅಂತ ಕರಿತೀವಿ. ಅನ್ನೋನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಕಂಡುಹಿಡಿತೀವಲ್ಲ, ದಟ್ಸ್ ಅ ಮೇನ್ ಪರ್ಪಸ್ ಆಫ್ ಡೂಯಿಂಗ್ ದಿ ಟೈಟ್ರೇಷನ್. ಓಕೆ, ಆ ಟೈಟ್ರೇಷನಲ್ಲಿ ಎರಡು ಸೊಲ್ಯೂಷನ್ಸ್ ಇರಬೇಕು ಅಂತ ಹೇಳಿದ್ನಲ್ಲ, ಒಂದು ಆ್ಯಸಿಡ್ ಆಗಿ ಇನ್ನೊಂದು ಬೇಸ್ ಆಗಿದ್ದರೆ ಅಂಥ ಟೈಟ್ರೇಷನ್ಗೆ ನಾವು ಆ್ಯಸಿಡ್ ಬೇಸ್ ಟೈಟ್ರೇಷನ್ ಅಂತ ಕರಿತೀವಿ. ಸೊ ಈ ಟೈಟ್ರೇಷನ್ ಮಾಡಿದಾಗ ನನಗೆ ಈಕ್ವಲೆಂಟ್ ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಅಂದರೆ, ಈಕ್ವಲೆಂಟ್ ಪಾಯಿಂಟ್ಸಲ್ಲಿ ಓನ್ಲಿ ದರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ವಾಟರ್. ಈಕ್ವಲೆನ್ಸ್ ಪಾಯಿಂಟ್ ಇಸ್ ಅ ಪಾಯಿಂಟ್ ಅಟ್ ವಿಚ್ ಇಲ್ಲಿ ನಾನು ಆ್ಯಸಿಡ್ ತೊಗೊಳ್ತಾ ಇದ್ದೀನಿ, ಆ ಕಂಪ್ಲೀಟ್ ಅಮೌಂಟ್ ಆಫ್ ಆ್ಯಸಿಡ್ ದಟ್ ಈಸ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್ ದಿ ಬೇಸ್. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀನಿ. Equivalent point of an acid-base titration is a point at which there is an equal amount of acid and a base. ಆಸಿಡ್ಗೆ HO3+ ಅಂತ ಹೇಳ್ತೀವಿ, ಬೇಸ್ಗೆ OH- ಅಂತ ಹೇಳ್ತೀವಿ. ಅವೆರಡೂ ಕಂಬೈನ್ ಆದಾಗ ನಿಮಗೆ ವಾಟರ್ ಇರುತ್ತೆ. ಅಟ್ ದಿ ಎಂಡ್ ಪಾಯಿಂಟ್, ಅಟ್ ದಿ ಈಕ್ವಲ್ ಪಾಯಿಂಟು ಏನಾಗಿರುತ್ತೆ ಆಸಿಡ್ ಬೇಸ್ ಟೈಟ್ರೇಷನಲ್ಲಿ ಅಂತ ಕೇಳಿದ್ರೆ, there will be formation of water. ಆಸಿಡ್ ಮತ್ತು ಬೇಸ್ ಏನಾಗಿರುತ್ತೆ, ಈಕ್ವಲ್ ಅಮೌಂಟ್ ಆಫ್ ಆಸಿಡ್ ಇರುತ್ತೆ, ಈಕ್ವಲ್ ಅಮೌಂಟ್ ಆಫ್ ಬೇಸ್ ಇರುತ್ತೆ. ಅವೆರಡೂ ರಿಯಾಕ್ಟ್ ಆದಾಗ ವಾಟರ್ ಆಗುತ್ತಲ್ಲ, ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ನಮಗೆ ಟೈಟ್ರೇಷನ್ ಮಾಡೋಕ್ಕೆ ಎರಡು ಸೊಲ್ಯೂಷನ್ ಬೇಕು. ಒಂದನ್ನು ಆಸಿಡ್ ಅಂತ ಕರೆದ್ವಿ, ಇನ್ನೊಂದನ್ನು ಬೇಸ್ ಅಂತ ಕರೆದ್ವಿ. ಹಾಗಾದರೆ ಆಸಿಡ್ ಅಂದರೆ ಏನು? ದ ಸಬ್ಸ್ಟೆನ್ಸ್ ವಿಚ್ ಗಿವ್ ಎ ಪ್ರೋಟಾನ್ ಆರ್ ಎ ಸಬ್ಸ್ಟೆನ್ಸ್ ವಿಚ್ ರಿಯಾಕ್ಟ್ ವಿತ್ ಎ ಬೇಸ್ ಟು ಗಿವ್ ಸಾಲ್ಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಸಿಡ್ ಅಂತ ಕರಿತೀವಿ. ಯಾವುದು ಪ್ರೋಟಾನ್ನ ಕೊಡುತ್ತೆ, ಯಾವುದು H+ನ ಕೊಡುತ್ತೆ, ಅಥವಾ ಯಾವುದು ಆಸಿಡ್ ಜೊತೆಗೆ ಬೇಸ್ ಜೊತೆಗೆ ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮ್ ಮಾಡುತ್ತಲ್ಲ, ಅಂಥ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಆಸಿಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡಿ ಅಂದರೆ HCl ಅಂತ ಹೇಳ್ತೀವಿ, ಸಲ್ಫ್ಯೂರಿಕ್ ಆ್ಯಸಿಡು, ನೈಟ್ರಿಕ್ ಆ್ಯಸಿಡು, ಅಸ್ಟಿಕ್ ಆ್ಯಸಿಡು, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಆಸಿಡ್ ಅಂತ ಕರಿತೀವಿ. ಏಕೆಂದರೆ ಅದರಲ್ಲಿ ಸ್ಟ್ರಾಂಗ್ ಆ್ಯಸಿಡು, ವೀಕ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ವಿಚ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ, ವಿಚ್ ಗಿವ್ಸ್ ಪ್ರೋಟಾನ್ ಇಮಿಡಿಯೇಟ್ಲಿ. ಅಂಥದಕ್ಕೆ ವಿಚ್ ಡಿಸೋಸಿಯೇಟ್, ಅದು ರಿಯಾಕ್ಷನ್ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ ಇನ್ ವಾಟ್ರಲ್ಲಿ. ಅದು ಕಂಪ್ಲೀಟ್ ಡಿಸೋಸಿಯೇಟ್ ಆಯಿತು ಅಂದರೆ ಸ್ಟ್ರಾಂಗ್ ಅಂತ ಹೇಳ್ತೀವಿ, ಆಗಲಿಲ್ಲ ಅಂತಂದರೆ ವೀಕ್ ಅಂತ ಹೇಳ್ತೀವಿ. ಆ ಥರ ಮಾನೋಬೇಸಿಕ್ ಆ್ಯಸಿಡ್, ಡೈಬೇಸಿಕ್ ಆ್ಯಸಿಡ್ ಅಂತಲೂ ಹೇಳ್ತೀವಿ. ಒಂದೇ ಒಂದು ಪ್ರೋಟಾನ ಕೊಡ್ತಾ ಇದ್ದರೆ ಅಂಥದಕ್ಕೆ ನಾವು ಮಾನೋಬೇಸಿಕ್ ಆ್ಯಸಿಡ್ ಅಂತ ಕರಿತೀವಿ. HCl ಇರ್ಬೋದು, ಸಲ್ಫ್ಯೂರಿಕ್ HCl, ನೈಟ್ರಿಕ್ ಆ್ಯಸಿಡು, ಇದಕ್ಕೆಲ್ಲ ಮಾನೋಬೇಸಿಕ್ ಆ್ಯಸಿಡ್ ಅಂತ ಕರಿತೀವಿ. ಅದೇ ನೀವು ಅಸ್ಟಿಕ್ ಆ್ಯಸಿಡ್ನ ತೊಗೊಂಡ್ರೆ, ಅಥವಾ ಅಸ್ಟಿಕ್ ಆ್ಯಸಿಡ್ ಅದು ಮಾನೋಬೇಸಿಕ್ ಆ್ಯಸಿಡ್ ಇದೆ. ಆ ಥರ ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಂಡ್ರೆ ಡೈಬೇಸಿಕ್ ಆ್ಯಸಿಡ್ ಇದೆ. ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಗಿವ್ 2 ಪ್ರೋಟಾನ್ಸ್. ಅಂಥದಕ್ಕೆ ನಾವು ಡೈಬೇಸಿಕ್ ಆ್ಯಸಿಡ್ ಅಂತ ಕರಿತೀವಿ. ಆ ಥರ ವಾಟ್ ಈಸ್ ಎ ಬೇಸ್, ದ ಸಬ್ಸ್ಟೆನ್ಸ್ ವಿಚ್ ಅಕ್ಸೆಪ್ಟ್ ಎ ಪ್ರೋಟಾನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಬೇಸ್ ಅಂತ ಕರಿತೀವಿ. ಆರ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ಅವೇ OH-.
ಅಂಥದ್ದನ್ನು ನಾವು ಬೇಸ್ ಅಂತ ಕರಿತೀವಿ. ಅದು ಸಬ್ಸ್ಟೆನ್ಸ್ ವಿಚ್ ರಿಯಾಕ್ಟ್ ವಿತ್ ಅನ್ ಆಸಿಡ್ ಟು ಗಿವ್ ಎ ಸಾಲ್ಟ್, ಅದಕ್ಕೆ ಏನಂತ ಕರಿತೀವಿ, ಬೇಸ್ ಅಂತ ಕರಿತೀವಿ. ಎಕ್ಸಾಂಪಲ್ಲು KOH, NaOH, ಅಮೋನಿಯಾ ಇದೆಲ್ಲನೂ ಎಕ್ಸಾಂಪಲ್ ಆಗುತ್ತೆ. ಈ NaOH ತೊಗೊಂಡ್ರೆ ಮಾನೋ ಅಸಿಡಿಕ್ ಬೇಸ್ ಅಂತ ಕರಿತೀವಿ. ಅದೇ ಥರ KOHಗೂ ಮಾನೋ ಅಸಿಡಿಕ್ ಬೇಸ್ ಅಂತ ಹೇಳ್ತೀವಿ. ಬಿಕಾಸ್ ದೇ ಹ್ಯಾವ್ ಅ ಕೆಪಾಸಿಟಿ ಟು ಗಿವ್ ಓನ್ಲಿ ಒನ್ OH ಗ್ರೂಪ್ ವೆನ್ ದ ಡಿಸಾಲ್ವ್ಡ್ ಇನ್ ವಾಟರ್. ಹಾಗಾಗಿ ಅದನ್ನ ಏನಂತ ಕರಿತೀವಿ, ಮಾನೋ ಬೇಸಿಕ್ ಅಂತ ಕರಿತೀವಿ. ಎರಡು ಪ್ರೋಟಾನ್ನ ಕೊಡ್ತಾ ಇದ್ರೆ OH ಮೈನಸ್ನ ಕೊಡ್ತಾ ಇದ್ರೆ ಅವಾಗ ನಾವೇನಂತ ಹೇಳ್ತೀವಿ ಅಂತಂದರೆ ಅದನ್ನು ಡೈ ಅಸಿಡಿಕ್ ಬೇಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ ಯಾವ ರೀತಿ ಇದೆ ಏನಿದೆ ಅಂತ ಆಕಾರ ನೀವು ಹೇಳಬೇಕಾಗತ್ತೆ. ಓಕೆ, ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕೇಳ್ಬೋದು. ವೆನ್ ಆಸಿಡ್ ರಿಯಾಕ್ಟ್ ವಿತ್ ಬೇಸ್, ಯು ನೋ ದಟ್ ಇಟ್ ಆಲ್ವೇಸ್ ಗೋಯಿಂಗ್ ಟು ಗಿವ್ ಸಾಲ್ಟ್. ದಿಸ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಬಿಕಾಸ್ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು PHP ವರ್ಸಸ್ NaOH. ಅದಕ್ಕೋಸ್ಕರ PHP ಮತ್ತು NaOH ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟ್ ಬರುತ್ತೆ. ಆ ಸಾಲ್ಟ್ ಯಾವುದು ಅಂದರೆ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟ್ರೇಟ್ ಅಂತ ಹೇಳ್ತೀವಿ. ಅದು ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಆ ಥರ ವಾಟ್ ಇಸ್ ಅನ್ ಎಂಡ್ ಪಾಯಿಂಟ್ ಆಫ್ ಎ ಆಸಿಡ್ ಬೇಸ್ ಟೈಟ್ರೇಷನ್ ಅಂತ ಕೇಳ್ತಾರೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿ ಈಕ್ವಿವೆಲೆನ್ಸ್ ಪಾಯಿಂಟ್ ಅಂಡ್ ಅನ್ ಎಂಡ್ ಪಾಯಿಂಟ್. ಈಕ್ವಿವೆಲೆಂಟ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ದೆರ್ ವಿಲ್ ಬಿ ಓನ್ಲಿ ಫಾರ್ಮೇಷನ್ ಆಫ್ ವಾಟರ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಈಕ್ವಿವೆಲೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಆ ಈಕ್ವಿವೆಲೆಂಟ್ ಪಾಯಿಂಟ್ ಆದಮೇಲೆ ಜಸ್ಟ್ ಒಂದು ಡ್ರಾಪ್ ಆಫ್ ಅನ್ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡಿದಾಗ ಆ ಪಾಯಿಂಟ್ ಇರುತ್ತಲ್ಲ, ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ. ಜಸ್ಟ್ ಎ ಡ್ರಾಪ್ ಆಫ್ ಎ ಸೊಲ್ಯೂಷನ್, ಎಕ್ಸ್ಟ್ರಾ ಸೊಲ್ಯೂಷನ್ ಅಪಾರ್ಟ್ ಫ್ರಮ್ ದಿ ಸೊಲ್ಯೂಷನ್ ದಟ್ ಯು ಹ್ಯಾವ್ ಟೇಕನ್ ಫಾರ್ ದಿ ಟೈಟ್ರೇಷನ್, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎಂಡ್ ಪಾಯಿಂಟ್ ಅಂತ ಕರಿತೀವಿ. ಎಂಡ್ ಪಾಯಿಂಟ್ ಆಫ್ ದಿ ಟೈಟ್ರೇಷನ್, ದ ಪಾಯಿಂಟ್ ಅಟ್ ವಿಚ್ ದ indicator changes its color. The indicator should change sharply at the equivalent point. Equivalent point ಅಲ್ಲಿ ವಾಟರ್ ಇರುತ್ತೆ. ಇಟ್ ಡಸಂಟ್ ಆಫ್ಟರ್ ದಟ್ ಜಸ್ಟ್ ಒಂದು ಡ್ರಾಪ್ ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದರೆ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನು ಮಾಡ್ತಾ ಇದ್ದೀರಾ, NaOHನ ಬ್ಯೂರೆಟಲ್ಲಿ ತೊಗೊಂಡಿದ್ದೀರಾ, ನೆಕ್ಸ್ಟ್ PHPನ ನೀವು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ದೀರಾ, ಅದಕ್ಕೆ ಇಂಡಿಕೇಟರ್ ಹಾಕಿದ್ದೀರಾ. ಸೊ ಬ್ಯೂರೆಟಿಂದ ಏನು ಮಾಡ್ತಾ ಹೋಗ್ತೀರಾ ನೀವು, ಫಸ್ಟು ಕೋನಿಕಲ್ ಫ್ಲಾಸ್ಕ್ಗೆ PHP ತೊಗೊಂಡಿರ್ತೀರಾ, PHPಗೆ ಇಂಡಿಕೇಟರ್ ಹಾಕ್ತೀರಾ. PHP ಇಂಡಿಕೇಟರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ನಾವಿಲ್ಲಿ, ಫಿನಾಫ್ಥಲೀನ್ ಯೂಸ್ ಮಾಡ್ತಾ ಇದ್ದೀವಿ. ಫಿನಾಫ್ಥಲೀನು ಮತ್ತು ಇಂಡಿಕೇಟರು ಡಸ್ ನಾಟ್ ಗಿವ್ ಎನಿ ಕಲರ್ ಬಿಕಾಸ್ ಇಟ್ಸ್ ಇನ್ ದಿ ಆಸಿಡ್ ಮೀಡಿಯಮ್. ಆಸಿಡ್ ಮೀಡಿಯಮ್ದಲ್ಲಿದೆ, ಹಾಗಾಗಿ ಯಾವುದೇ ರೀತಿ ಕಲರ್ನ ಕೊಡಲ್ಲ. ವೆನ್ ಯು ಸ್ಟಾರ್ಟ್ ಆ್ಯಡಿಂಗ್ NaOH ಫ್ರಮ್ ದಿ ಬ್ಯೂರೆಟ್, ಅವಾಗ ಏನಾಗುತ್ತೆ, ಸ್ಲೋಲಿ ಏನಾಗ್ತಾ ಹೋಗುತ್ತೆ, NaOH ಮತ್ತು PHP ರಿಯಾಕ್ಟ್ ಆಗ್ತಾ ಹೋಗಿ ಸಾಲ್ಟ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗ್ತಾ ಇರುತ್ತೆ, NaOH ಹಾಕಿದ ತಕ್ಷಣ ನೀವು ಫಿನಾಫ್ಥಲೀನ್ ವಿಲ್ ರಿಯಾಕ್ಟ್ ವಿತ್ NaOH, ದೇರ್ಫೋರ್ ಅಲ್ಲಿ ಬರುತ್ತೆ, ಆ ಪಿಂಕ್ ಕಲರ್ ಬರುತ್ತೆ. ವೆನ್ ಯು ಕೀಪ್ ಆನ್ ಶೇಕಿಂಗ್, ಅವಾಗ ಏನಾಗುತ್ತೆ, ಪಿಂಕ್ ಕಲರ್ ಡಿಸಪಿಯರ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ವಾಟ್ ಈಸ್ ದ ಅಮೌಂಟ್ ಆಫ್ ಆಸಿಡ್ ದಟ್ ಇಸ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್ ದಿ ಬೇಸ್, ಆ ಪಾಯಿಂಟ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಬ್ಯೂರೆಟಿಂದ ಹಾಕಿದಾಗ ಅವಾಗ ಏನಾಗುತ್ತೆ, ಈಕ್ವಿವೆಲೆಂಟ್ ಪಾಯಿಂಟ್ ರೀಚ್ ಆಗುತ್ತೆ. ಈಕ್ವಿವೆಲೆಂಟ್ ಪಾಯಿಂಟಲ್ಲಿ ಏನಾಗಿರುತ್ತೆ, ಎಕ್ಸಾಕ್ಟ್ಲಿ ಸೇಮ್ ಅಮೌಂಟ್ ಆಫ್ ಆಸಿಡ್ ಇರುತ್ತೆ, ಸೇಮ್ ಅಮೌಂಟ್ ಆಫ್ ಬೇಸ್ ಇರುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಸಾಲ್ಟ್ ಫಾರ್ಮೇಷನ್ ಆಗಿರುತ್ತೆ. ಅದಾದಮೇಲೆ ಜಸ್ಟ್ ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಿವೆಲೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಅದಾದಮೇಲೆ ಒಂದು ಡ್ರಾಪ್ ಎಕ್ಸ್ಟ್ರಾ ಹಾಕಿದ್ರೆ ಅವಾಗ ಏನಾಗುತ್ತೆ, ನಿಮ್ಮ ಕೋನಿಕಲ್ ಫ್ಲಾಸ್ಕಲ್ಲಿ ಎಲ್ಲ ಆಸಿಡ್ ಏನಾಗಿದೆ, ಬೇಸ್ ಆಗಿ ಕನ್ವರ್ಟ್ ಆಗಿದೆ. ದೇರ್ ಇಸ್ ನೋ ಮೋರ್ ಆಸಿಡ್ ಇನ್ ದಿ ಕೋನಿಕಲ್ ಫ್ಲಾಸ್ಕ್. ಅವಾಗ ನೀವೇನು ಮಾಡ್ತಾ ಇದ್ದೀರಾ, NaOH ಹಾಕಿದ್ರೆ ಬ್ಯೂರೆಟಿಂದ, ದಟ್ NaOH ರಿಮೈನ್ಸ್ ಆಸ್ NaOH ಓನ್ಲಿ. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ ಅಂದರೆ ಎಂಡ್ ಪಾಯಿಂಟ್ ಅಂತ ಕರಿತೀವಿ. ಆ ಎಂಡ್ ಪಾಯಿಂಟಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಬೇಸ್ ಜೊತೆಗೆ ಫಿನಾಫ್ಥಲೀನ್ ಇದ್ದಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಗಿವ್ ಎ ಪಿಂಕ್ ಕಲರ್, ಹಾಗಾಗಿ ನಿಮಗೆ ಪಿಂಕ್ ಕಲರ್ ಕೊಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ವೆರಿ ಸಿಂಪಲ್. ಆಸಿಡ್ ಬೇಸ್ ಟೈಟ್ರೇಷನ್ ಮಾಡ್ತಾ ಇದ್ದೀರಾ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ. ಎಕ್ಸಾಕ್ಟ್ಲಿ ನ್ಯೂಟ್ರಲೈಸೇಷನ್ ಆದಾಗ ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಿವೆಲೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಈಕ್ವಿವೆಲೆಂಟ್ ಪಾಯಿಂಟ್ಸ್ ಆದಮೇಲೆ ಜಸ್ಟ್ ಒನ್ ಡ್ರಾಪ್ ಆಫ್ ನೀವು NaOH ಹಾಕಿದ್ರು ದಟ್ NaOH ರಿಮೈನ್ಸ್ ಆಸ್ NaOH. ಬಿಫೋರ್ ದಿ ಈಕ್ವಿವೆಲೆನ್ಸ್ ಪಾಯಿಂಟ್ ಆ NaOH ಹಾಕಿದ್ರೆ ಏನಾಗುತ್ತೆ, NaOH ಜೊತೆಗೆ PHP ಇರುತ್ತೆ ರಿಯಾಕ್ಟ್ ಮಾಡೋಕ್ಕೆ, ಹಾಗಾಗಿ NaOH PHP ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. NaOH ಡಸಂಟ್ ರಿಮೈನ್ಸ್ ಆಸ್ NaOH. ಓನ್ಲಿ ಆಫ್ಟರ್ ದಿ ಈಕ್ವಿವೆಲೆನ್ಸ್ ಪಾಯಿಂಟ್ the NaOH remains as NaOH because there is no more acid to react with.
ಅವಾಗ ಏನಾಗುತ್ತೆ ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ ಎಂಡ್ ಪಾಯಿಂಟ್ ಅಂತ ಕರಿತೀವಿ. ಆ ಎಂಡ್ ಪಾಯಿಂಟಲ್ಲಿ ಏನಾಗುತ್ತೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ನಾವು ಯಾವ ಇಂಡಿಕೇಟರ್ ಯೂಸ್ ಮಾಡ್ತಾ ಇದ್ದೀವಿ, ಫಿನಾಫ್ಥಲೀನ್ ಇಂಡಿಕೇಟರ್ ಯೂಸ್ ಮಾಡ್ತಾ ಇದ್ದೀವಿ. ಆ ಇಂಡಿಕೇಟರ್ನೇ ಯಾಕೆ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ನಮಗೆ ಯಾಕೆ ಪರ್ಟಿಕ್ಯುಲರ್ ಇಂಡಿಕೇಟರ್ನೇ ಯೂಸ್ ಮಾಡಬೇಕು ಅಂದರೆ, ವಾಟ್ ಆರ್ ಆಸಿಡ್ ಬೇಸ್ ಇಂಡಿಕೇಟರ್? ಆಸಿಡ್ ಬೇಸ್ ಇಂಡಿಕೇಟರ್ಸ್ ಆರ್ ವೀಕ್ ಆರ್ಗ್ಯಾನಿಕ್ ಆಸಿಡ್ that dissociate slightly in aqueous solution to form ions. ಅವೇನಾಗ್ತವೆ, ನಾವು ಈಗ ಯೂಸ್ ಮಾಡೋವಂಥದ್ದು ಆಸಿಡ್ ಬೇಸ್ ಇಂಡಿಕೇಟರ್ಸ್ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಫಿನಾಫ್ಥಲೀನ್ ಯೂಸ್ ಮಾಡ್ತಾ ಇದ್ದೀವಿ ಅಂದರು. ಅದೇನಾಗುತ್ತೆ, ದೇ ಗೋಯಿಂಗ್ ಟು ಡಿಸಾಲ್ವ್ ಇಟ್ ಇನ್ ವಾಟರ್ ಆ್ಯಂಡ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಅಯಾನ್ಸ್. ಆ ಅಯಾನ್ಸಲ್ಲಿ ಎರಡು ಥರ ಇರುತ್ತೆ, ಒಂದು ಡಿಸೋಸಿಯೇಟೆಡ್ ಅಯಾನ್ಸು, ಅನ್ಡಿಸೋಸಿಯೇಟೆಡ್ ಅಯಾನ್ಸ್ ಮಧ್ಯದಲ್ಲಿ ಈಕ್ವಿಲಿಬ್ರಿಯಮ್ ಇರುತ್ತೆ. ಆವಾಗ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. ಅಂಥ ಇಂಡಿಕೇಟರ್ಸ್ಗೆ ನಾವು ಕರಿತೀವಿ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಆಸಿಡ್ ಬೇಸ್ ಇಂಡಿಕೇಟರ್ಸ್ ಡಿಪೆಂಡ್ಸ್ ಅಪಾನ್ ದಿ ಪಿ ಹೆಚ್ ಸ್ಕೇಲ್. ನಿಮ್ಮದು ಪಿ ಹೆಚ್ ಯಾವುದಿದೆ, ಎಂಡ್ ಪಾಯಿಂಟಲ್ಲಿ ಪಿ ಹೆಚ್ ಏನಿದೆ, ಆ ಬೇಸಿಸ್ ಮೇಲೆ ನಾನು ಇಂಡಿಕೇಟರ್ನ ಯೂಸ್ ಮಾಡಬೇಕಾಗತ್ತೆ. ನಂದೇನಾದರೂ ಈಕ್ವಲೆಂಟ್ ಪಾಯಿಂಟು ಅಥವಾ ಎಂಡ್ ಪಾಯಿಂಟು ಅಸಿಡಿಕ್ ಆಗಿತ್ತು ಅಂದರೆ ಅವಾಗ ಏನು ಮಾಡಬೇಕಾಗತ್ತೆ, ಅಸಿಡಿಕ್ ಅಂದರೆ ಪಿ ಹೆಚ್ ಎಷ್ಟಿರುತ್ತೆ, 0 to 7 ಇರುತ್ತೆ. ಬೇಸಿಕ್ ಅಂದರೆ ಪಿ ಹೆಚ್ ಎಷ್ಟಿರುತ್ತೆ, 7 to 14 ಇರುತ್ತೆ. ನ್ಯೂಟ್ರಲ್ ಅಂದರೆ ಏನಾಗುತ್ತೆ, ಎಕ್ಸಾಕ್ಟ್ಲಿ 7 ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಪಿ ಹೆಚ್ ಆಫ್ ದಿ ಈಕ್ವಲೆನ್ಸ್ ಪಾಯಿಂಟ್, ಡಿಪೆಂಡಿಂಗ್ ಅಪಾನ್ ದಿ ಪಿ ಹೆಚ್ ಆಫ್ ದಿ ಎಂಡ್ ಪಾಯಿಂಟ್, ಬೇರೆ ಬೇರೆ ಇಂಡಿಕೇಟರ್ಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಓಕೆ, ಆದರೆ ಯಾವ್ಯಾವ ಥರ ಇಂಡಿಕೇಟರ್ಗಳನ್ನ ಯಾವ್ಯಾವ ಟೈಟ್ರೇಷನ್ಸ್ಗೆ ನಾವು ಯೂಸ್ ಮಾಡಬೇಕು ಅಂತ ಮುಂಚೆನೇ ಹೇಳ್ದಂಗೆ, ನಾನು ಆಸಿಡ್ ಬೇಸ್ ಟೈಟ್ರೇಷನ್ನ ನಾವು ಆಸಿಡ್ ಮತ್ತು ಬೇಸ್ನ ವೀಕ್ ಆ್ಯಸಿಡು, ಸ್ಟ್ರಾಂಗ್ ಆ್ಯಸಿಡು ಅಂತ, ಅಥವಾ ವೀಕ್ ಬೇಸು, ಸ್ಟ್ರಾಂಗ್ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರದ್ದು 4 ಪ್ರಾಬಬಿಲಿಟೀಸ್ ಕಂಬೈನ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ನ ಕನ್ಸಿಡರ್ ಮಾಡ್ಕೊಂಡ್ವಿ ಅಂದರೆ HCl ವರ್ಸಸ್ NaOH ಆಗುತ್ತೆ, ಅಥವಾ NaOH ವರ್ಸಸ್ PHP ಆಗುತ್ತೆ. ಆ ಥರ ಸ್ಟ್ರಾಂಗ್ ಆ್ಯಸಿಡ್ ವಿತ್ ವೀಕ್ ಬೇಸ್ ತೊಗೊಂಡ್ರೆ HCl ಮತ್ತು ಅಮೋನಿಯಾ ಆಗುತ್ತೆ. ಆ ಥರ ವೀಕ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ನ ತೊಗೊಂಡ್ರೆ ಅಸ್ಟಿಕ್ ಆ್ಯಸಿಡು NaOH ಆಗುತ್ತೆ. ವೀಕ್ ಆ್ಯಸಿಡು ವೀಕ್ ಬೇಸ್ನ ತೊಗೊಂಡ್ರೆ ಅಸ್ಟಿಕ್ ಆ್ಯಸಿಡು ಅಮೋನಿಯಾ ಆಗುತ್ತೆ. ಸೊ ಬೇರೆ ಬೇರೆ ಕಾಂಬಿನೇಷನಲ್ಲಿ ನೀವು ಮಾಡಿದಾಗ ಎಂಡ್ ಪಾಯಿಂಟು ಈಕ್ವಲೆನ್ಸ್ ಪಾಯಿಂಟಲ್ಲಿ ಆ ಸೊಲ್ಯೂಷನ್ದು ಪಿ ಎಚ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ಸ್ಟ್ರಾಂಗ್ ಆಗಿತ್ತು ಅಂದರೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ, ವೀಕ್ ಇತ್ತು ಅಂದರೆ ಅದೇನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ. ಸೇಮ್ ಇಂಡಿಕೇಟರ್ ಡಿಪೆಂಡಿಂಗ್ ಅಪಾನ್ ದಿ ಪಿ ಹೆಚ್ ರೇಂಜ್ ಇಟ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಕಲರ್. ಆಸಿಡಲ್ಲಿ ಬೇರೆ ಕಲರ್ ಇರುತ್ತೆ, ಆಲ್ಕಲಿನಲ್ಲಿ ಬೇರೆ ಕಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್ PHP ತೊಗೊಂಡ್ರೆ PHP ಮತ್ತು ಫಿನಾಫ್ಥಲೀನ್ ಹಾಕಿದ್ರೆ ಇಟ್ ಈಸ್ ಕಲರ್ಲೆಸ್ ಇನ್ ಆಸಿಡ್ ಮೀಡಿಯಾ. PHP ಅಂದ್ರೇನು, ಆಸಿಡ್ ಅದು, ಹಂಗಾಗಿ ಕಲರ್ಲೆಸ್ ಆಗಿರುತ್ತೆ. ಅದೇ ಫಿನಾಫ್ಥಲೀನ್ ಮತ್ತು NaOH ಹಾಕಿದಾಗ ಅಲ್ಲಿ ಪಿಂಕ್ ಕಲರ್ ಬರುತ್ತೆ. ಪಿ ಹೆಚ್ ರೇಂಜ್ ಎಷ್ಟಿರುತ್ತೆ ಅಂದರೆ 3.2 to 4.2 ಇರುತ್ತೆ. ಅದೇ ಥರ ಪ್ಯಾರಾಬ್ರೋಮೋ ಮಿಥೈಲ್ ಬ್ಲೂ ತೊಗೊಂಡ್ರೆ ಎಲ್ಲೋ ಮತ್ತು ಬ್ಲೂ ಕಲರ್ ಇರುತ್ತೆ, 0.6 to 7.6 ಇರುತ್ತೆ ರೇಂಜು. ಫಿನಾಫ್ಥಲೀನು 8.2 to 10 ಇರುತ್ತೆ. ಸೊ ಜನರಲಿ ನಾವು ಯೂಸ್ ಮಾಡೋವಂಥ ಆಸಿಡ್ ಬೇಸ್ ಟೈಟ್ರೇಷನ್ಗೆ ನಾವು ಫಿನಾಫ್ಥಲೀನ್ ಯೂಸ್ ಮಾಡಿ. ಯಾಕೆ ಅಂದರೆ ದಟ್ ಡಿಪೆಂಡ್ಸ್ ಅಪಾನ್, ಆಸ್ ಆಲ್ರೆಡಿ ಟೋಲ್ಡ್ ಯು, ದಟ್ ಡಿಪೆಂಡ್ಸ್ ಅಪಾನ್ ದಿ ಪಿ ಹೆಚ್. ಆಸಿಡು ಮತ್ತು ಬೇಸು ಎರಡೂ ಸ್ಟ್ರಾಂಗ್ ಇತ್ತು ಅಂದರೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮದು ಪಿ ಹೆಚ್ ಹತ್ತಿ ಈಕ್ವಲೆಂಟ್ ಪಾಯಿಂಟ್ಸ್ ಅಥವಾ ಪಿ ಹೆಚ್ ಹತ್ತಿ ಎಂಡ್ ಪಾಯಿಂಟ್ ಏನಿರುತ್ತೆ ಅಂದರೆ 7 ಇರುತ್ತೆ. ಆವಾಗ ನಾನು ಏನು ಮಾಡ್ಬೋದು ಅಂದರೆ ಮಿಥೈಲ್ ಆರೆಂಜು ಅಥವಾ ಫಿನಾಫ್ಥಲೀನ್ನ ಯೂಸ್ ಮಾಡ್ಬೋದು, ಆ ಇಂಡಿಕೇಟರ್ಗಳನ್ನ ಯೂಸ್ ಮಾಡ್ಬೋದು. ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸ್ ಇತ್ತು ಅಂದರೆ ಆವಾಗ ಪಿ ಹೆಚ್ ಏನಾಗುತ್ತೆ, ವೀಕ್ ಆ್ಯಸಿಡು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ, ಸ್ಟ್ರಾಂಗ್ ಆ್ಯಸಿಡು ಕಂಪ್ಲೀಟ್ಲಿ, ವೀಕ್ ಬೇಸು ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ, ಆದರೆ ಸ್ಟ್ರಾಂಗ್ ಆ್ಯಸಿಡ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ. ಆವಾಗ ಪಿ ಹೆಚ್ ಏನಾಗುತ್ತೆ, ಲೆಸ್ ದ್ಯಾನ್ 7 ಇರುತ್ತೆ, ಅಸ್ಟಿಕ್ ಇರುತ್ತೆ. ಆವಾಗ ನಾನು ಏನು ಮಾಡಬೇಕಾಗತ್ತೆ, ಮಿಥೈಲ್ ಆರೆಂಜ್ನ ಯೂಸ್ ಮಾಡಬೇಕಾಗತ್ತೆ. ಎರಡೂ ವೀಕ್ ಆ್ಯಸಿಡ್ ಇತ್ತು, ಸ್ಟ್ರಾಂಗ್ ಬೇಸ್ ಇತ್ತು ಅಂದರೆ ಇದು ಪಿ ಹೆಚ್ ಏನಾಗುತ್ತೆ, ಗ್ರೇಟರ್ ದ್ಯಾನ್ 7 ಆಗುತ್ತೆ. ಆವಾಗ ನಾನಲ್ಲಿ ಫಿನಾಫ್ಥಲೀನ್ನ ಯೂಸ್ ಮಾಡಬೇಕಾಗತ್ತೆ. ಎರಡೂ ವೀಕ್ ತೊಗೊಂಡ್ರೆ ಡಿಪೆಂಡಿಂಗ್ ಅಪಾನ್ ದಿ Ka ಆ್ಯಂಡ್ Kb, ಯಾವ ಆ್ಯಸಿಡ್ ತೊಗೊಂಡಿದ್ದೀವಿ, ಯಾವ ಬೇಸಿಸ್ ತೊಗೊಂಡಿದ್ದೀವಿ, ಅದರದ್ದು ಕಾನ್ಸಂಟ್ರೇಷನ್ ಏನಿದೆ, ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗ್ತಿದೆ, ಆ ಬೇಸಿಸ್ ಮೇಲೆ ನಾವೇನು ಮಾಡಬೇಕಾಗತ್ತೆ, ಇಂಡಿಕೇಟರ್ ಯೂಸ್ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದಿ ಬೇಸಿಕ್ ಥಿಂಗ್ಸ್ ದಟ್ ಯು ಶುಡ್ ನೋ. ಎಂಡ್ ಪಾಯಿಂಟ್ ಅಂದ್ರೇನು, ಈಕ್ವಲೆನ್ಸ್ ಪಾಯಿಂಟ್ ಅಂದ್ರೇನು, ಟೈಟ್ರೆಂಟ್ ಅಂದ್ರೇನು, ಅನಲೈಟ್ ಅಂದರೆ ಏನು, ಇವೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಈಗ ಹೋಗೋಣ, ಟೈಟ್ರೇಷನ್ ಆಫ್ NaOH ವರ್ಸಸ್ PHP ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಎಕ್ಸ್ಪೆರಿಮೆಂಟ್ ದಟ್ ಯು ಶುಡ್ ಪ್ರಿಪೇರ್ ಫಾರ್ ದಿ ವೈವಾ ಕ್ವಶನ್ಸ್ ಅಂತ ಇದೆ ನಿಮ್ಮ ಸಿಲೆಬಸ್ ಪ್ರಕಾರ. ಹಾಗಾಗಿ ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಪ್ರಿಪ್ರೇಷನ್ ಆಫ್ ಸ್ಟ್ಯಾಂಡರ್ಡ್ ಪೊಟ್ಯಾಷಿಯಂ ಹೈಡ್ರೋಜನ್ ಥ್ಯಾಲೇಟ್ ಸೊಲ್ಯೂಷನ್ ಫಸ್ಟ್ ಪಾರ್ಟ್ ಇರುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಎಸ್ಟಿಮೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಸೊ ಯಾವುದೇ ಒಂದು ಟೈಟ್ರೇಷನ್ ನೀವೀಗ ಫಸ್ಟ್ ಬೇಸಿಗೆ ಮಾಡ್ತಾ ಇದ್ದಾಗ 2 ಪಾರ್ಟ್ ಇರುತ್ತೆ. ಒಂದು ಪಾರ್ಟಲ್ಲಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ನ ನೀವೇ ಪ್ರಿಪೇರ್ ಮಾಡ್ತೀರಾ, ದಟ್ಸ್ ಅ ಟೈಟ್ರೆಂಟ್ನ ನೀವೇ ಪ್ರಿಪೇರ್ ಮಾಡ್ತೀರಾ. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇಸ್ ಅ ಒನ್ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ನೋ ದಿ ಎಕ್ಸಾಕ್ಟ್ ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್. ಅದು ಮೊಲಾರಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ಬೋದು, ನಾರ್ಮಾಲಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ಬೋದು.
ಆ ಪ್ರಿಪ್ರೇಷನ್ ಮಾಡ್ತೀವಲ್ಲ ಆ ಸೊಲ್ಯೂಷನ್ಗೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಅಥವಾ ಅದನ್ನು ಟೈಟ್ರೆಂಟ್ ಅಂತ ಕರಿತೀವಿ. ಯಾವುದೇ ಒಂದು ಟೈಟ್ರೇಷನ್ ಮಾಡೋಕ್ಕೆ 2 ಸೊಲ್ಯೂಷನ್ ಬೇಕು. ಒಂದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿರುತ್ತೆ, ಇನ್ನೊಂದ್ರದ್ದು ಗೊತ್ತಿಲ್ಲ. ಆ ಗೊತ್ತಿಲ್ಲದಿರೋ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡೋದೇ ನಿಮ್ಮದು ಎಕ್ಸ್ಪೆರಿಮೆಂಟ್ದು ಏಮ್ ಆಗಿದೆ. ಸೊ ಗೊತ್ತಿರುತ್ತಲ್ಲ ಅಂಥದಕ್ಕೆ ಏನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ, ಇಲ್ಲಾಂದರೆ ಟೈಟ್ರೆಂಟ್ ಅಂತ ಕರಿತೀವಿ. ಯಾವುದು ಗೊತ್ತಿಲ್ವಲ್ಲ ಅದಕ್ಕೆ ಅನಲೈಟ್ ಅಂತ ಕರಿತೀವಿ, ಇಲ್ಲ ಅಂದರೆ ಅದಕ್ಕೆ ಅನ್ನೋನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಪಾರ್ಟಲ್ಲಿ ಏನು ಮಾಡ್ತೀರಾ, ನೀವೇ ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಳ್ತೀರಾ. ಸೆಕೆಂಡ್ ಪಾರ್ಟಲ್ಲಿ ನಾವು ಎಕ್ಸಾಮಿನರ್ಸು ಸೆಕೆಂಡ್ ಸೊಲ್ಯೂಷನ್ ಕೊಡ್ತೀವಿ, ಅದರದ್ದು ಕಾನ್ಸಂಟ್ರೇಷನ್ ಎಷ್ಟು ಅಂತ ನೀವು ಕಂಡುಹಿಡಿತೀರಾ. ಫಸ್ಟ್ ಪಾರ್ಟ್ ಇಸ್ ದಿ ಪ್ರಿಪ್ರೇಷನ್ ಆಫ್ ದಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಸೆಕೆಂಡ್ ಪಾರ್ಟ್ ಎಸ್ಟಿಮೇಷನ್, ನಾವು ಕೊಟ್ಟಿರೋ ಸೊಲ್ಯೂಷನ್ನ ನೀವು ಎಡಿಟ್ ಮಾಡ್ತಾ ಹೋಗ್ತೀರಾ. ಹಾಗಾದರೆ PHP ಅಂದರೆ ಏನು? ಪೊಟ್ಯಾಷಿಯಂ ಹೈಡ್ರೋಜನ್ ಥ್ಯಾಲೇಟ್. ಅದರದ್ದು ಸ್ಟ್ರಕ್ಚರ್ ಬರೀರಿ ಅಂತ ಹೇಳ್ತಾರೆ. ಸ್ಟ್ರಕ್ಚರ್ ಬರೆಯೋಕ್ಕೆ ಬರಬೇಕು, C6H4 COOH COOK ಇದೆ, ಆ ಥರ ನೀವು ಬರೀಬೇಕು. ಇಲ್ಲಾಂದರೆ ಬೆನ್ಸಿನ್ ರಿಂಗ್ ಬರೆದು COOH COOK ಅಂತ ನೀವು ಬರೆಯೋಕ್ಕೆ ಗೊತ್ತಿರಬೇಕು. ಅಗೇನ್ ಈ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ನಾವು 2 ಥರ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸೆಕೆಂಡರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. PHP ಕನ್ಸಿಡರ್ ಆಸ್ ದಿ primary standard. Primary standard is a solution is a one in which it doesn't change its concentration. ಅದರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ ವೆನ್ ಯು ಕೀಪ್ ಇಟ್ ಫಾರ್ ಎ ಲಾಂಗರ್ ಟೈಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್, ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. PHPನ ನಾವು ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಆ ಸೊಲ್ಯೂಷನ್, ಆ ಸಾಲ್ಟ್ ಏನಿದೆಯಲ್ಲ ಅದು ಹೈಗ್ರೋಸ್ಕೋಪಿಕ್ ಆಗಲ್ಲ, ಆ್ಯಕ್ಯುರೇಟ್ಲಿ ನನಗೆ ವೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕೆಲವೊಂದು ಹೈಗ್ರೋಸ್ಕೋಪಿಕ್ ಇರುತ್ತೆ, ಅದೇನು ಮಾಡುತ್ತೆ ಅಂತಂದರೆ ಡಿಲಿಕ್ವಿಸೆಂಟ್ ಅಂತಲೂ ಕರಿತೀವಿ. ಅದೇನು ಮಾಡುತ್ತೆ, ನಾವು ಓಪನ್ ಮಾಡಿ ಇಟ್ಟಿದ ತಕ್ಷಣ ವೇ ಮಾಡೋಕ್ಕೆ ಅಂತ ಬಾಟ್ಲಿಂದ ಹೊರಗಡೆ ತೆಗೆದ ತಕ್ಷಣವೇ ಇಟ್ ಗೋಯಿಂಗ್ ಟು ಅಬ್ಸರ್ವ್ ಮಾಯಿಶ್ಚರ್ನ ಅಬ್ಸರ್ವ್ ಮಾಡ್ಕೊಂಡಾಗ ನಿಮಗೆ ವೆಯ್ಟ್, ಎಕ್ಸಾಕ್ಟ್ ವೆಯ್ಟ್ ಗೊತ್ತಾಗಲ್ಲ. ಹಾಗಾಗಿ ನಾವು ಎಕ್ಸಾಕ್ಟ್ ಸೊಲ್ಯೂಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅಂಥದನ್ನು ನಾವು ಪ್ರೈಮರಿ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡೋಕ್ಕಾಗಲ್ಲ. ಆದರೆ PHP ಸಾಲಿಡ್ ಆಗಿರುತ್ತೆ, ಇಟ್ ಡಸಂಟ್ ಸ್ಟೇಬಲ್ ಆಗಿರುತ್ತೆ, ಇಟ್ ಡಸಂಟ್ ಅಬ್ಸರ್ವ್ ಮಾಯಿಶ್ಚರ್, ಇಟ್ ಇಸ್ ನಾಟ್ ಹೈಗ್ರೋಸ್ಕೋಪಿಕ್, ದೇರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಪ್ರೈಮರಿ ಸ್ಟ್ಯಾಂಡರ್ಡ್. Whereas when you consider this NaOH ನಾವು secondary standard solution ಅಂತ ಹೇಳ್ತೀವಿ. The secondary standard solution is a solution in which it changes its concentration or it is unstable, thereby it is hygroscopic, it is deliquescent in which I cannot weigh accurately. ಅಂಥ ಸೊಲ್ಯೂಷನ್ಸ್ಗೆ ನಾವೇನಂತ ಕರಿತೀವಿ, ಸೆಕೆಂಡರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ a deliquescent, absorb moisture from the atmosphere. ಅದು solid ಆಗಿರುತ್ತೆ. It cannot be weighed because it is a hygroscopic in nature, it is deliquescent in nature, it cannot weighed accurately. ಹಾಗಾಗಿ ಏನು ಮಾಡ್ತೀವಿ, ಅದನ್ನು ನಾವು ಸೆಕೆಂಡರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಈಗ NaOHನ ನಾವೇನು ಮಾಡ್ತೀವಿ, ನಿಮಗೆ 2 ಸೊಲ್ಯೂಷನಲ್ಲಿ ಒಂದು ಸೊಲ್ಯೂಷನ್ ನಿಮಗೆ ಪ್ರಿಪೇರ್ ಮಾಡ್ಕೊಳ್ಳೋಕೆ ಹೇಳ್ತೀವಿ, ನೀವೇ ಪ್ರಿಪೇರ್ ಮಾಡ್ತೀರಾ. ಅದನ್ನು ಸ್ಟ್ಯಾಂಡರ್ಡ್ ಫ್ಲಾಸ್ಕಲ್ಲಿ ಪ್ರಿಪೇರ್ ಮಾಡ್ತೀರಾ. ಇನ್ನೊಂದು ಸೊಲ್ಯೂಷನ್ನ ನಾವು ಕೊಟ್ಟಿರ್ತೀವಿ. ಆ ಸೊಲ್ಯೂಷನ್ಗೆ ನಾವೇನು ಮಾಡಿರ್ತೀವಿ ಅಂದರೆ ಗ್ಲಾಸ್ ಬಾಟಲ್ ಕೊಟ್ಟಿರ್ತೀವಿ, ಆದರೆ ಅದನ್ನು ಸ್ಟಾಪರ್ನ ಪ್ಲಾಸ್ಟಿಕ್ದು ಸ್ಟಾಪರ್ ಹಾಕಿರ್ತಾರೆ. ಇದು ಯಾಕೆ ಅಂತ ಕೇಳ್ತಾರೆ. ಸ್ವಲ್ಪ ಇದು ಹೈಯರ್ ಲೆವೆಲ್ ಕ್ವಶನ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಯಾಕೆ ಅಂದರೆ ಈ NaOH ಏನಿದೆಯಲ್ಲ, ಇಟ್ ಈಸ್ ಓಕೆ, ಗ್ಲಾಸ್ ಇಸ್ ನಥಿಂಗ್ ಬಟ್ ಸೋಡಿಯಂ ಕಾರ್ಬೊನೇಟ್. ಸೊ ನಿಮ್ಮ ಸೋಡಿಯಂ ಕಾರ್ಬೊನೇಟ್ ಏನು ಮಾಡುತ್ತೆ, ರಿಯಾಕ್ಟ್ ವಿತ್ NaOH ಆ್ಯಂಡ್ ರಿಯಾಕ್ಟ್ ಮಾಡ್ಕೊಂಡು ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಬಿಟ್ಕೊಡುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಕ್ರಿಯೇಟ್ ಎ ಬಾಂಡಿಂಗ್ ಬಿಟ್ವೀನ್ ದಿ ಸ್ಟಾಪರ್ ಆ್ಯಂಡ್ ಎ ಬಾಟ್ಲ್. ಸೊ ಸ್ಟಾಪರ್ ಮತ್ತು ಬಾಟ್ಲ್, ಈಗ ನಿಮ್ಮದು ಏನಾಗುತ್ತೆ, ನಿಮ್ಮದು ಬಾಟ್ಲ್ ಏನಿದೆ ಅದು ದಟ್ ಇಸ್ ನಥಿಂಗ್ ಬಟ್ ದಿ ಸೋಡಿಯಂ ಕಾರ್ಬೊನೇಟ್. ಗ್ಲಾಸ್ ಇಸ್ ಅ ಕಾಂಪೊನೆಂಟ್. ನಿಮ್ಮ ಗ್ಲಾಸಲ್ಲಿ ಸೋಡಿಯಂ ಕಾರ್ಬೊನೇಟ್ ಇರುತ್ತೆ. ಸೋಡಿಯಂ ಕಾರ್ಬೊನೇಟ್ ಜೊತೆಗೆ NaOH ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡು ಬಿಡುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ ಅಂದರೆ ಅದು ವೈಟ್ ಪ್ಯಾಚ್ ಥರ ಬಿಟ್ಬಿಟ್ಟು ಅದು ಸ್ಟಾಪರ್ ಮತ್ತು ಬಾಟ್ಲ್ ಎರಡು ಓಪನ್ ಮಾಡೋದಕ್ಕೆ ಬಿಟ್ಕೊಡೋದಿಲ್ಲ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆ, ವಾಟ್ಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದಿ ಟೈಟ್ರೇಷನ್ ಆಫ್ NaOH ವರ್ಸಸ್ PHP? ನೀವು ಹೇಳಬೇಕು, ದಿಸ್ ಇಸ್ ಅನ್ ಆಸಿಡ್ ಬೇಸ್ ಟೈಟ್ರೇಷನ್. ಇಲ್ಲಿ NaOH ಇಸ್ ಎ ಸೆಕೆಂಡರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್, PHP ಇಸ್ ಎ ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಅದು ನಿಮಗೆ ಗೊತ್ತಿರಬೇಕು. ಸೊ ಹಿಯರ್ ವಿ ಆರ್ ಫೈಂಡಿಂಗ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ NaOH ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ನಾರ್ಮಾಲಿಟಿ ಇರ್ಬೋದು. ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಏನು, ಒಂದು ಆ್ಯಸಿಡ್ ಇದೆ, ಒಂದು ಬೇಸ್ ಇದೆ, ಎರಡು ರಿಯಾಕ್ಟ್ ಆಗ್ತಾ ಇದೆ. ವಿ ಆರ್ ಯೂಸಿಂಗ್ ಫಿನಾಫ್ಥಲಿನ್ ಇಸ್ ಅನ್ ಇಂಡಿಕೇಟರ್. ದಟ್ ಫಿನಾಫ್ಥಲಿನ್ changes its color at the end point. It doesn't have any color at the acid in medium, but it has a color in the ಬೇಸಿಕ್ ಮೀಡಿಯಮ್. ಸೊ ನೀವೇನು ಮಾಡ್ತಾ ಇದ್ದೀರಾ, ಕೋನಿಕಲ್ ಫ್ಲಾಸ್ಕಲ್ಲಿ PHP ತೊಗೊಂಡಿದ್ದೀರಾ, ಅದಕ್ಕೆ ಇಂಡಿಕೇಟರ್ ಹಾಕಿದ್ದೀರಾ. PHP ಮತ್ತು ಇಂಡಿಕೇಟರ್ ಆ್ಯಡ್ ಮಾಡಿದಾಗ ಯಾವುದೇ ರೀತಿ ಕಲರ್ ಬರೋದಿಲ್ಲ, ಅದು ಕಲರ್ಲೆಸ್ ಇರುತ್ತೆ. ಅದಕ್ಕೆ ಬ್ಯೂರೆಟಿಂದ ನೀವು NaOH ಆ್ಯಡ್ ಮಾಡ್ತಾ ಹೋದಾಗ ಏನಾಗ್ತಾ ಇರುತ್ತೆ, ಆ್ಯಸಿಡ್ ಜೊತೆಗೆ ಬೇಸ್ ರಿಯಾಕ್ಟ್ ಆಗ್ತಾ ಇರುತ್ತೆ, ಸಾಲ್ಟ್ ಫಾರ್ಮೇಷನ್ ಆಗ್ತಾ ಇರುತ್ತೆ.
ಕಂಪ್ಲೀಟ್ಲಿ ಕೊಟ್ಟಿರೋಂಥ ಎಲ್ಲ ಆ್ಯಸಿಡನ್ನು ಬೇಸ್ ಜೊತೆಗೆ ರಿಯಾಕ್ಟ್ ಆಗಿ ಸಾಲ್ಟ್ ಆಗಿ ಕನ್ವರ್ಟ್ ಆಗೋ ತನಕ ನಿಮ್ಗೆ ಏನಾಗ್ತಾ ಇರುತ್ತೆ, ಪಿಂಕ್ ಕಲರ್ ಬರಲ್ಲ. ಬಂದು ಅದೇನಾಗ್ತಾ ಇರುತ್ತೆ, ಡಿಸಪಿಯರೆನ್ಸ್ ಆಗ್ತಾ ಇರುತ್ತೆ. ದ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್, ಯು ಆರ್ ಗೆಟಿಂಗ್ ಎ ಪಿಂಕ್ ಕಲರ್, ಇಟ್ ಇಸ್ ಡಿಸಪಿಯರಿಂಗ್. ವೈ ಇಟ್ ಇಸ್ ಡಿಸಪಿಯರಿಂಗ್? ದಟ್ NaOH what you are dropping from the burette, it is getting converted into salt by reacting with an acid taken in the conical flask. ಎಲ್ಲಿ ತನಕ ಅದು ಪ್ರೊಸೀಡ್ ಆಗುತ್ತೆ, ನೀವು 10 ml NaOH ತೊಗೊಂಡ್ರೆ, 10 ml ಆ್ಯಸಿಡ್ನ ತೊಗೊಂಡಿದ್ರೆ, 10 ml PHP ತೊಗೊಂಡಿದ್ರೆ, ಆ 10 ml PHP ಕಂಪ್ಲೀಟ್ಲಿ ಸಾಲ್ಟ್ ಆಗಿ ಕನ್ವರ್ಟ್ ಆಗೋ ತನಕನೂ ಏನಾಗುತ್ತೆ, ನಿಮಗೆ ಪಿಂಕ್ ಕಲರ್ ಬರೋದಿಲ್ಲ. ಒನ್ಸ್ ದಟ್ ಪಾಯಿಂಟ್ ಈಸ್ ಕ್ರಾಸ್ಡ್, if you add just a drop of NaOH, that NaOH remains as NaOH only, and that NaOH when react with PHP, it going to give a pink color. So this is the basic of this particular titration. So PHP will react with NaOH to give sodium potassium salt of ಥ್ಯಾಲಿಕ್ ಆ್ಯಸಿಡ್. ಸೊ ನಿಮ್ಗೆ ಅದು ಮೇಲೆ ನಿಮಗೆ ಕರಿತೀವಿ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಆಸಿಡ್ ಬೇಸ್ ಇಂಡಿಕೇಟರ್ಸ್ ಡಿಪೆಂಡ್ಸ್ ಅಪಾನ್ ದಿ ಪಿ ಹೆಚ್ ಸ್ಕೇಲ್. ನಿಮ್ಮದು ಪಿ ಹೆಚ್ ಯಾವುದಿದೆ, ಎಂಡ್ ಪಾಯಿಂಟಲ್ಲಿ ಪಿ ಹೆಚ್ ಏನಿದೆ, ಆ ಬೇಸಿಸ್ ಮೇಲೆ ನಾನು ಇಂಡಿಕೇಟರ್ನ ಯೂಸ್ ಮಾಡಬೇಕಾಗತ್ತೆ. ನಂದೇನಾದರೂ ಈಕ್ವಲೆಂಟ್ ಪಾಯಿಂಟು ಅಥವಾ ಎಂಡ್ ಪಾಯಿಂಟು ಅಸಿಡಿಕ್ ಆಗಿತ್ತು ಅಂದರೆ ಅವಾಗ ಏನು ಮಾಡಬೇಕಾಗತ್ತೆ, ಅಸಿಡಿಕ್ ಅಂದರೆ ಪಿ ಎಚ್ ಎಷ್ಟಿರುತ್ತೆ, 0 to 7 ಇರುತ್ತೆ. ಬೇಸಿಕ್ ಅಂದರೆ ಪಿ ಎಚ್ ಎಷ್ಟಿರುತ್ತೆ, 7 to 14 ಇರುತ್ತೆ. ನ್ಯೂಟ್ರಲ್ ಅಂದರೆ ಏನಾಗುತ್ತೆ, ಎಕ್ಸಾಕ್ಟ್ಲಿ 7 ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಪಿ ಎಚ್ ಆಫ್ ದಿ ಈಕ್ವಲೆನ್ಸ್ ಪಾಯಿಂಟ್, ಡಿಪೆಂಡಿಂಗ್ ಅಪಾನ್ ದಿ ಪಿ ಎಚ್ ಆಫ್ ದಿ ಎಂಡ್ ಪಾಯಿಂಟ್, ಬೇರೆ ಬೇರೆ ಇಂಡಿಕೇಟರ್ಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಓಕೆ, ಆದರೆ ಯಾವ್ಯಾವ ಥರ ಇಂಡಿಕೇಟರ್ಗಳನ್ನ ಯಾವ್ಯಾವ ಟೈಟ್ರೇಷನ್ಸ್ಗೆ ನಾವು ಯೂಸ್ ಮಾಡಬೇಕು ಅಂತ ಮುಂಚೆನೇ ಹೇಳ್ದಂಗೆ, ನಾನು ಆ್ಯಸಿಡ್ ಬೇಸ್ ಟೈಟ್ರೇಷನ್ನ ನಾವು ಆ್ಯಸಿಡ್ ಮತ್ತು ಬೇಸ್ನ ವೀಕ್ ಆ್ಯಸಿಡು, ಸ್ಟ್ರಾಂಗ್ ಆ್ಯಸಿಡು ಅಂತ, ಅಥವಾ ವೀಕ್ ಬೇಸು, ಸ್ಟ್ರಾಂಗ್ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರದ್ದು 4 ಪ್ರಾಬಬಿಲಿಟೀಸ್ ಕಂಬೈನ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ನ ಕನ್ಸಿಡರ್ ಮಾಡ್ಕೊಂಡ್ವಿ ಅಂದರೆ HCl ವರ್ಸಸ್ NaOH ಆಗುತ್ತೆ, ಅಥವಾ NaOH ವರ್ಸಸ್ PHP ಆಗುತ್ತೆ. ಆ ಥರ ಸ್ಟ್ರಾಂಗ್ ಆ್ಯಸಿಡ್ ವಿತ್ ವೀಕ್ ಬೇಸ್ ತೊಗೊಂಡ್ರೆ HCl ಮತ್ತು ಅಮೋನಿಯಾ ಆಗುತ್ತೆ. ಆ ಥರ ವೀಕ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ನ ತೊಗೊಂಡ್ರೆ ಅಸ್ಟಿಕ್ ಆ್ಯಸಿಡು NaOH ಆಗುತ್ತೆ. ವೀಕ್ ಆ್ಯಸಿಡು ವೀಕ್ ಬೇಸ್ನ ತೊಗೊಂಡ್ರೆ ಅಸ್ಟಿಕ್ ಆ್ಯಸಿಡು ಅಮೋನಿಯಾ ಆಗುತ್ತೆ. ಸೊ ಬೇರೆ ಬೇರೆ ಕಾಂಬಿನೇಷನಲ್ಲಿ ನೀವು ಮಾಡಿದಾಗ ಎಂಡ್ ಪಾಯಿಂಟು ಈಕ್ವಲೆನ್ಸ್ ಪಾಯಿಂಟಲ್ಲಿ ಆ ಸೊಲ್ಯೂಷನ್ದು ಪಿ ಎಚ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ಸ್ಟ್ರಾಂಗ್ ಆಗಿತ್ತು ಅಂದರೆ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ. ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಿಮಗೆ ಆಸಿಡ್ ಬೇಸ್ ಟೈಟ್ರೇಷನ್ ಅಂದರೆ ಏನು, PHP ಮತ್ತು NaOH ಟೈಟ್ರೇಷನಲ್ಲಿ ಪ್ರಾಬಬಲ್ ಕ್ವಶನ್ಸು ಯಾವುದು ಕೇಳ್ತಾರೆ, ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.